ಇರಾನ್ ಇಸ್ರೇಲ್ ಯುದ್ಧದ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಈಗ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತದ್ದು. ನಿನ್ನೆ ಮೊನ್ನೆಲ್ಲ ತಾವು ನೋಡಿದ್ರೆ ಹೋಟೆಲ್ ಸಮಸ್ಯೆ ಆಗಿತ್ತು, ಮದುವೆ ಚೌಟ್ರಿಗೂ ಸಹ ಏನು ಪ್ರಾಬ್ಲಮ್ ಆಗಿತ್ತು, ಸಿಲಿಂಡರ್ ಸಿಗದೆ ಸಾಕಷ್ಟು ಜನರು ಒದ್ದಾಡ್ತಾ ಇರುವಂತಹದ್ದು. ಈಗ ಸದ್ಯಕ್ಕೆ ಪಿಜಿಗೂ ಸಹ ಇಂತಹದ್ದೇ ಪ್ರಾಬ್ಲಮ್ ಎದುರಾಗಿದೆ. ಕಳೆದ ಒಂದು ವಾರದಿಂದಲೂ ಸಹ ಏನು ಸಿಲಿಂಡರ್ಗಾಗಿ ಸಾಕಷ್ಟು ಕಡೆ ಕೇಳ್ತಾ ಇದ್ರು ಸಹ ಎಲ್ಲೂ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ಎಲ್ಲ ವಿಚಾರವಾಗಿ ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಪಿಜಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಅರುಣ್ ಕುಮಾರ್ ಅವರು. ನಾನು ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಸದ್ಯಕ್ಕೆ ನೋಡಿದ್ರೆ ಸಿಲಿಂಡರ್ ಸಮಸ್ಯೆ ಸಾಕಷ್ಟು ಅಭಾವ ಜಾಸ್ತಿ ಆಗ್ತಾ ಇದೆ. ಸದ್ಯಕ್ಕೆ ನೀವ್ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಕಳೆದ ವಾರದಕ್ಕೆ ನಾವು ನೋಡಿದಂತ ಸಂದರ್ಭದಲ್ಲಿ ಮೊದಲು ಹೋಟೆಲ್ ಮಾಲೀಕರಿಗೆ ಇದ್ರ ಬಿಸಿ ತಟ್ಟುತ್ತೆ. ಸೊ ತರುವಾಯ 2-3 ದಿನದ ನಂತರ ಪಿಜಿಗಳಲ್ಲಿ ಯಾವಾಗ ಸಿಲಿಂಡರ್ಗಳು ಖಾಲಿ ಆಗ್ತಕ್ಕಂಥ ಪರಿಸ್ಥಿತಿ ಬಂತು, ಆಗ ನಮಗೂ ಕೂಡ ಅದ್ರ ಬಿಸಿ ತಟ್ಟಿರುತ್ತೆ. ಯಾಕಂದ್ರೆ ಹೋಟೆಲ್ಗಳಿಗೆ ಸುಮಾರು 3-4-5-6 ಗಟ್ಟಲೆ ಸಿಲಿಂಡರ್ ಪರ್ ಡೇಗೆ ಬೇಕಾಗುತ್ತೆ. ಅಟ್ಲೀಸ್ಟ್ ನಮಗೆ 40-50 ಜನ ಇರ್ತಕ್ಕಂಥ ಒಂದು ಪಿಜಿಗಳಿಗೆ ಒಂದು 2 ಸಿಲಿಂಡರ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಒಂದು ವಾರದವರೆಗೂ ನಾವು ಅದನ್ನ ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ಬೋದಾಗಿತ್ತು. ಆದ್ರೆ ಈಗ ಆ ಕಡೆ ಪೂರ್ವ ಭಾಗ ಅಂದ್ರೆ ಮಹದೇವಪುರ, ವೈಟ್ ಫೀಲ್ಡ್, ಅಶ್ವಥ್ ನಗರ, ಮೂಡಿ ಈ ಭಾಗದಲ್ಲಿ ಬಹಳ ಸಮಸ್ಯೆ ತಲೆದೂರಿದೆ ಅನ್ನುವಂಥದ್ದನ್ನ ನಮ್ಮ ಸಂಘದ ಮಾಲೀಕ ಮುಖಂಡರುಗಳು ಗಮನಕ್ಕೆ ತಂದಿದ್ದಾರೆ. ಸೊ ನಾವು ಕೂಡ ತುರ್ತಾಗಿ ಒಂದು ಝೂಮ್ ಮೀಟಿಂಗ್ ಮಾಡೋದ್ರ ಜೊತೆಗೆ ಎಲ್ಲ ಭಾಗದ ಏನು ಪಿ ಜಿ ನಡೆಸ್ತಕ್ಕಂಥ ಮಾಲೀಕರು ಮತ್ತೆ ನಮ್ಮ ಸಂಘದ ಸದಸ್ಯ ಮುಖಂಡರುಗಳನ್ನ ಕೂಡ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಹತ್ರ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ಸಂಘದ ಒಂದು ನಿರ್ಧಾರ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಪಿ ಜಿ ವಾಸಿಗಳಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ವೈಯಕ್ತಿಕ ಜವಾಬ್ದಾರಿನ ಪ್ರತಿ ಮಾಲೀಕರು ಕೂಡ ತಗೋಬೇಕು ಅನ್ನುವಂತಹ ನಿರ್ದೇಶನವನ್ನು ಕೊಟ್ಟಿದೆ. ಯಾಕಂದ್ರೆ ಇವತ್ತು ಹೋಟ್ಲಲ್ಲಿ ಏನಾದರೂ ಊಟ ಅಥವಾ ತಿಂಡಿ ಅಥವಾ ಕಾಫಿ ಇಲ್ಲ ಅಂದರೆ ಬೇಡ ಬಿಡು ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಅವ್ರು ತಯಾರು ಮಾಡ್ಕೊಳ್ಳೋವಂಥದ್ದು ಆಗುತ್ತೆ. ಆದರೆ ಪಿ ಜಿಗಳಲ್ಲಿ ವಾಸವಾಗಿರ್ತಕ್ಕಂಥವ್ರು ಎಲ್ಲಿಗೂ ಹೋಗ್ಲಿಕ್ಕೆ ಅಥವಾ ಹೋಟ್ಲಲ್ಲೂ ಕೂಡ ಅವಶ್ಯಕತೆ ಇಲ್ಲ ಅಂದಾಗ ನಾವು ಮಾನವೀಯತೆ ಹಿತದೃಷ್ಟಿಯಿಂದ ನಾವು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಯೋಚನೆ ಮಾಡಿ ಪಿ ಜಿಗಳಲ್ಲಿ ವಾಸವಾಗಿರ್ತಕ್ಕಂಥವ್ರಿಗೆ ಕಡ್ಡಾಯವಾಗಿ ಇಂಥ ಸಂದರ್ಭದಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಊಟ ತಯಾರು ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ಊಟ ಇಲ್ಲ ಅನ್ನುವಂತಹ ಮಾತು ಹೇಳ್ಕೊಡುದು ಅಂತ ಸ್ವಲ್ಪ ಮೆನುಗಳಲ್ಲಿ ಬದಲಾವಣೆ ಮಾಡಿರ್ತಕ್ಕಂಥದ್ದಾಗಿದೆ. ಏನು ಅಂದರೆ ಭಾಳ ಸಿಲಿಂಡರ್ ಉಪಯೋಗಿಸ್ತಕ್ಕಂಥ, ಫ್ಲೇಮ್ ಜಾಸ್ತಿ ಬರ್ತಕ್ಕಂಥ ಏನು ಇಡ್ಲಿ, ದೋಸೆ, ಪೂರಿ, ಪಡ್ಡು, ಚಪಾತಿ ಈ ಟೈಪ್ ಪದಾರ್ಥಗಳ ಬದಲಾಗಿ ರೈಸ್ ಬಾತುಗಳು, ಶಾವಿಗೆ ಬಾತು, ಉಪ್ಪಿಟ್ಟು ಅದು ಆರೋಗ್ಯಕರವಾದಂತಹ ಬರೀ ಅನ್ನ ಸಾರ ಆದ್ರೂ ಕೂಡ ಮಕ್ಕಳಿಗೆ ತೊಂದರೆ, ಪಿ ಜಿ ವಾಸಿಗಳಿಗೆ ತೊಂದರೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೆಲವು ಕುಕ್ ವಿತೌಟ್ ಫೈರ್ ಇರ್ತಕ್ಕಂಥವು ಜೊತೆಗೂಡಿ ಅಂದರೆ ಈ ಸಲಾಡ್ ಕೊಡ್ತಕ್ಕಂಥದ್ದು, ಫ್ರೂಟ್ ಸಲಾಡ್, ಕೋಸಂಬರಿಗಳು, ಈ ರೀತಿ ಬೇರೆ ಬೇರೆ ಪದಾರ್ಥಗಳನ್ನ ಕೊಡ್ತಕ್ಕಂಥದ್ದು. ಆಮೇಲೆ ರೆಡಿ ರೊಟ್ಟಿಗಳು ಏನು ಬರುತ್ತೆ ಅದನ್ನು ಕೆಲವು ಭಾಗದಲ್ಲಿ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆಮೇಲೆ ಸಮೂಹ ಅಡುಗೆ ತಯಾರು ಮಾಡ್ತಕ್ಕಂಥದ್ದು, ಒಂದು ಲೈನಲ್ಲಿ 5-6 ಪಿ ಜಿಗಳಿದ್ರೆ ಒಂದೇ ಹತ್ರ ತಯಾರು ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಪಡ್ಕೊಳ್ತಾ ಅಂದರೆ ಸೇವನೆ ಮಾಡ್ತಾ ಇದ್ರು. ಆದರೆ ಈಗ ಬೆಳಿಗ್ಗೆನೆ ಲಂಚ್ ಬಾಕ್ಸ್ ಕೂಡ ಬೆಳಿಗ್ಗೆನೆ ತಗೊಂಡು ಸೊ ಬೆಳಿಗ್ಗೆ ಮತ್ತೆ ಸಂಜೆ ವ್ಯವಸ್ಥಿತವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಸರ್, ಈಗ ಕೇಳಿ ಬರ್ತಾ ಇರುವಂತದ್ದು ಏನಂತಂದ್ರೆ ಕೆಲವೊಂದು ಪಿಜಿಗಳಲ್ಲಿ ಮಧ್ಯಾಹ್ನದ ಊಟವನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ. ಅದು ಸತ್ಯನಾ? ಅದ್ ಮಾಡಿದ್ರೆ ಎಷ್ಟು ಪಿಜಿಗಳಲ್ಲಿ ಮಾಡಿರ್ಬೋದು ಒಂದು ಅಂದಾಜು ಮೇಲೆ ಹೇಳೋದಾದ್ರೆ? ಇಲ್ಲ, ನಾವು ಮಧ್ಯಾಹ್ನದ ತಯಾರಿನಲ್ಲಿ ವ್ಯತ್ಯಯ ಆಗಿರ್ಬೋದೇ ಹೊರತು ಅವರಿಗೆ ಮಧ್ಯಾಹ್ನದ ಊಟಕ್ಕೆ ವ್ಯವಸ್ಥೆ ತೊಂದರೆ ಆಗಿಲ್ಲ. ಬೆಳಿಗ್ಗೆ ಏನು ಟಿಫನ್ ಬಾಕ್ಸ್ನ ಈಗ ಅಫಿಷಿಯಲ್ಸ್ ವರ್ಕಿಂಗ್ ವುಮೆನ್ ಅಥವಾ ವರ್ಕಿಂಗ್ ಮೆನ್ ಇರ್ತಕ್ಕಂಥವ್ರು ಬೆಳಿಗ್ಗೆನೆ ಊಟ ಟಿಫನ್ ಮಾಡಿಬಿಟ್ಟು ಬಾಕ್ಸ್ಗಳನ್ನ ತಗೊಂಡು ಹೋಗುವಂಥ ಪದ್ಧತಿ ಹಿಂದಿನಿಂದಲೂ ಇತ್ತು. ಅದನ್ನು ಇರ್ತಕ್ಕಂಥವ್ರು ಕೂಡ ಮುಂದುವರಿಸಿ ಅಲ್ಲಿ ಇರ್ತಕ್ಕಂಥವ್ರು ಬಾಕ್ಸು ಅಥವಾ ಬೆಳಿಗ್ಗೆ ಮಾಡಿರ್ತಕ್ಕಂಥ ಏನು ಉಪಹಾರಗಳಾಗಿರ್ಬೋದು, ಊಟ ಆಗಿರ್ಬೋದು, ಅದನ್ನು ಅವರು ಬಾಕ್ಸಿಗೆ ಲಂಚ್ ತಗೊಂಡು ಹೋಗ್ಬೇಕು ಅನ್ನುವಂತಹ ನಿರ್ದೇಶನ ಕೊಟ್ಟಿದ್ದೀವಿ ಹೊರತು ನಾವು ಮಧ್ಯಾಹ್ನದ ಊಟ ಇಲ್ಲ ಅಂತ ಎಲ್ಲಿನೂ ಹೇಳಿಲ್ಲ. ಸೊ ಈ ಸಂದರ್ಭದಲ್ಲಿ ನಾವುಗಳು ಸರ್ಕಾರನ ಕೇಳ್ತಕ್ಕಂಥದ್ದು ಇಷ್ಟೇ, ಮಧ್ಯಪ್ರವೇಶ ಮಾಡಿ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಇದು ಬರೀ ನಮ್ಮ ಪಿ ಜಿಗಳಿಗಾಗಲಿ ಹೋಟ್ಲುಗಳಿಗಾಗಲಿ ಸಾರ್ವಜನಿಕವಾಗಿ ಎಲ್ಲ ಇದು ರಾಷ್ಟ್ರವ್ಯಾಪಿ ಯುದ್ಧದ ಒಂದು ಕಾರ್ಮೋಡದಿಂದ ಆಗಿರ್ತಕ್ಕಂಥ ಸಮಸ್ಯೆ ತಲೆದೂರಿದೆ ಅನ್ನುವಂಥದ್ದು ಗೊತ್ತಿದೆ. ಆದರೆ ನಮ್ಮ ಒಂದು ಈ ಪರಿಸ್ಥಿತಿಯಲ್ಲಿ ಸರ್ಕಾರನ ನಾವು ಒತ್ತಾಯ ಮಾಡೋದೇನೆಂದರೆ ಎಸೆನ್ಷಿಯಲ್ಲು. ಈಗ ಕೆಲವು ಹಾಸ್ಪಿಟಲ್ಸು ಅಥವಾ ಕೆಲವು ಫ್ಯಾಕ್ಟ್ರಿಗಳು ಗೌರ್ಮೆಂಟು ರಿಲೆವೆಂಟ್ ಇರ್ತಕ್ಕಂಥವ್ರಿಗೆ ಏನು ಸಪ್ಲೈ ಮಾಡಲಿಕ್ಕೆ ಒಪ್ಕೊಂಡಿದ್ರು, ಪಿ ಜಿಗಳಿಗೆ ಅಟ್ಲೀಸ್ಟು ಒಂದು 2 ಸಿಲಿಂಡರ್ಗಳನ್ನ, ಒಂದು 50 ಜನ ಪಿ ಜಿ ಇರೋಂಥದಕ್ಕೆ 2 ಸಿಲಿಂಡರ್ಗಳನ್ನ ವಾರಕ್ಕೆ ತಾವು ರವಾನೆ ಮಾಡೋದಕ್ಕೆ ಒಂದು ಡೈರೆಕ್ಷನ್ಸ್ ಕೊಟ್ಟರೆ, ಆಹಾರ ಇಲಾಖೆಯವರಾಗಿರ್ಬೋದು, ಏನು ನಮ್ಮ ಸಿಲಿಂಡರ್ ಸಪ್ಲೈ ಮಾಡ್ತಕ್ಕಂಥ ವಿತರಕರಾಗಿರ್ಬೋದು, ಅದನ್ನು ಸಹಕಾರ ಮಾಡಿ ಅಂತ ರಿಕ್ವೆಸ್ಟ್ ಸಂಘದಿಂದ ಮಾಡ್ಕೊಳ್ತಾ ಇದ್ದೀವಿ.
ಸರ್, ಈಗ ಸಾಕಷ್ಟು ಜನರಲ್ಲಿ ಒಂದು ಭಯ ಕ್ರಿಯೇಟ್ ಆಗಿರುವಂತದ್ದು ಏನು ಅಂತಂದ್ರೆ, ಈಗ ಹೋಟೆಲ್ಗಳಲ್ಲಿ ದರಗಳು ಜಾಸ್ತಿ ಮಾಡಿದ್ದಾರೆ. ಕಾಫಿ ಟೀ ದರ ಆಗಿರ್ಬೋದು, ಜೊತೆಗೆ ಇನ್ನೇನೋ ತಗೊಂಡ್ರು, ಇಡ್ಲಿ ತಗೊಂಡ್ರು ನಮ್ಗೆ 5 ರೂಪಾಯಿ ಜಾಸ್ತಿ ಹೊರ ಬೀಳ್ತಾ ಇದೆ. ಸೊ ಹಾಗೆ ಪಿಜಿದು ನೀವೇನೋ ರೆಂಟ್ ಎಲ್ಲ ಜಾಸ್ತಿ ಮಾಡ್ತೀರಾ, ಮತ್ತೆ ಜೊತೆಗೆ ಊಟದ ವ್ಯವಸ್ಥೆಯಲ್ಲಿ ಏನಾದ್ರು ಜಾಸ್ತಿ ಮಾಡುವಂತ ಚಾನ್ಸಸ್ ಇದೆಯಾ, ಅಥವಾ ಈಗ ಆಲ್ರೆಡಿ ಮಾಡಿದಾರ, ಹೇಗೆ? ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಪಿ ಜಿ ವಾಸಿಗಳಿಗೆ ನಾವು ರೆಂಟನ್ನು ರಿವೈಸ್ ಮಾಡ್ತಕ್ಕಂಥದ್ದು, ಜಾಸ್ತಿ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸಲ್ಲದು. ಅಂದರೆ ಮಾಡಬೇಡಿ ಅಂತ ಡೈರೆಕ್ಷನ್ಸ್ ಕೊಡ್ತೀವಿ. ಕಾರಣ ಇಷ್ಟೇ, ಇಷ್ಟು ವರ್ಷಗಳ ಕಾಲ ಅವರು ಪಿ ಜಿ ವಾಸಿಗಳಾಗಿ ನಮಗೆ ಪ್ರತಿ ತಿಂಗಳು ಅವರು ಏನು ಫೀಸ್ ರೂಪವಾಗಿ ಕೊಡ್ತಕ್ಕಂಥದ್ದು, ಅಲ್ಲಿವರೆಗೂ ನಾವು ಪಿ ಜಿ ಮಾಲೀಕರು ಕೂಡ ಆ ಒಂದು ಸೇವೆಯಿಂದನೇ ನಾವು ಕೂಡ ಜೀವನ ರೂಪಿಸ್ಕೊಂಡಿರ್ತಕ್ಕಂಥದ್ದು. ಆದರೆ ಇದು ತಾತ್ಕಾಲಿಕವಾಗಿ ಬಂದಿರತಕ್ಕಂಥ ಸಮಸ್ಯೆ. ಇದನ್ನು ನಿಭಾಯಿಸ್ತಕ್ಕಂಥದ್ದು ಮಾಲೀಕನ ಕರ್ತವ್ಯ. ನೀನು ಬ್ಲಾಕ್ ತಗೊಂಬಂದು ಮಾಡ್ತೀವೋ, ಸೌದೆ ಒಲೆಯಲ್ಲಿ ಮಾಡ್ತೀವೋ, ಅಥವಾ ಇಂಡಕ್ಷನಲ್ಲಿ ಮಾಡ್ತೀವೋ, ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಮಾಡಿ ಬಳಸ್ತೀವೋ ಗೊತ್ತಿಲ್ಲ. ಆದರೆ ಪಿ ಜಿ ವಾಸಿಗಳಿಗೆ ವ್ಯವಸ್ಥಿತವಾದಂತಹ ಊಟದ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು ಅವರ ಮಾಲೀಕರ ಆದ್ಯ ಕರ್ತವ್ಯ. ಇದು ಸಂಘದಲ್ಲಿ ಕೂಡ ತೀರ್ಮಾನ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥದ್ದು ಆಗೋದಿಲ್ಲ. ಆಮೇಲೆ ಆ ಬೆಲೆ ಏರಿಕೆ ಜಾಸ್ತಿ ಆಯಿತು ಅಂದರೆ ಪಿ ಜಿ ವಾಸಿಗಳು ಕೂಡ ಅದರ ಪ್ರತಿಭಟಿಸೋದು ಅಥವಾ ಬದಲಾವಣೆ ಮಾಡ್ತಕ್ಕಂಥದ್ದು, ಅಥವಾ ಊರಿಗೆ ವರ್ಕ್ ಫ್ರಮ್ ಹೋಮ್ ತೊಗೊಂಡು ಊರಿಗೆ ಹೋಗೋಂಥದ್ದು, ಅದು ಮಾಲೀಕನಿಗೆ ನಷ್ಟ. ಬೆಲೆ ಜಾಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಪಿ ಜಿಗಳಿಗೆ ಹೊರತಾಗುತ್ತೆ. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಪಿ ಜಿಯ ದರವನ್ನು ಹೆಚ್ಚಿಗೆ ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಈಗಾಗಲೇ ಕೈಗೊಂಡಿದ್ದೇವೆ. ಸೊ ನೋಡಿದ್ರಲ್ಲ, ಈ ಎಲ್ಲ ಮಾಹಿತಿಯನ್ನ ಹೇಳಿದ್ದಾರೆ. ಯಾಕಂತಂದ್ರೆ ಪಿ ಜಿಲಿ ಇರುವಂತವ್ರು ಯಾವುದೇ ಕಾರಣಕ್ಕೂ ಭಯ ಪಡೋ ಅವಶ್ಯಕತೆವಿಲ್ಲ. ಯಾಕಂತಂದ್ರೆ ಎಂದಿನಂತೆ ನಿಮಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ಕೊಡೋದ್ರಲ್ಲಿ ನಾವು ಮುಂದಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶ್ವರ್ಗ ನ್ಯೂಸ್, ಬೆಂಗಳೂರು.